ಇವತ್ತು ಯಾರು ಚಾನಲ್ ನೋಡ್ತಾ ಇದ್ದೀರಾ ನಿಜವಾಗ್ಲೂ ಲಕ್ಕಿ ಇದೆ ನೋಡಿ. ಇವತ್ತು ಇಲ್ಲಿ ಇನ್ನೊಂದು ರೀತಿದಿದೆ, ಇದು ಹೆಂಗಿದೆ ನೋಡಿ, ಫೈಬರ್ದು ದೋಣಿಯ ಹುಟ್ಟು. ಬೀಚ್ ಹುಡುಕ್ತಾ ಇದೀವಿ ಈ ಊರಲ್ಲಿ, ಈಗ ಬೀಚ್ ಹುಡುಕ್ತಾ ಇದೀವಿ. ಇದು ಹೊನ್ನಾವರದ ನದಿ. ಈಗ ನಿಜ ಹೋಗಂದ್ರೆ ಗಾಡಿ ತರ್ತಾ ಇದೀವಿ. ಜಸ್ಟ್ ಅಲ್ಲಿ ಪೆಟ್ರೋಲ್ ಹಾಕ್ಸೋದ ಮರೆಸ್ಬಿಟ್ಟಿದ್ವಿ. ಸಮಯ ಆಗಿದೆ ಸರಿಯಾಗಿ 12:45. ಸ್ವಲ್ಪ ತಡವಾಯ್ತು, ಆದರೂ ಸರಿಯಾದ ಸಮಯಕ್ಕೆ ಹೋಗುವ ಪ್ರಯತ್ನದಲ್ಲಿ ಇದ್ದೇವೆ. ಈಗ ನಮ್ಮ ಜೊತೆಗೆ ವೆಂಕಟೇಶ್ ಅವರು ಜಾಯ್ನ್ ಆಗಿದ್ದಾರೆ. ಇವತ್ತು ನಮಗೆ ಆರ್ಡರ್ ಇರೋದು ಭಟ್ಕಳಗೆ. ಸೊ 150 ಜನರ ಆರ್ಡರ್. ಸೊ ಇವತ್ತೇನಾದ್ರು ಎಷ್ಟಿದೆ ಪ್ರಾಜೆಕ್ಟ್? ಸಾಂಬಾರ್, ರಸಂ, ಮೂಂಗಲ್ ಪಾಯಸ, ಮತ್ತು ತಂಗಿ ಡ್ರೈ ಸಬ್ಜಿ, ಮತ್ತು ಪಾಪಡ್, ಹಪ್ಪಳ, ಮತ್ತು ಪಂಗೆ. ನಮ್ಮ ಪಯಣ ಈಗ ಭಟ್ಕಲ್ ಕಡೆ. ಈ ದಾರಿ ಮಧ್ಯ ಸ್ವಲ್ಪ ಕಾಣುವಂಥ ಒಂದು ಸುಂದರ ದೃಶ್ಯಗಳನ್ನು ತೋರಿಸುವ ಒಂದು ಪ್ರಯತ್ನ ಮಾಡ್ತೀನಿ ನೋಡಿ. ಓಕೆ, ಇದು ಹೊನ್ನಾವರದ ನದಿ. ಏನಂತಾರೆ ನದಿಗೆ? ಶರಾವತಿ. ನನಗೂ ಗೊತ್ತಿಲ್ಲ, ಎಲ್ಲ ಕಲಿತಾ ಇದ್ದೀನಿ, ಅಲ್ಲ ಎಲ್ಲ ತಿಳ್ಕೊತಾ ಇದ್ದೀನಿ. ಶರಾವತಿ ನದಿ ನೋಡಿ, ಇದು ಹೆಂಗಿದೆ ಬ್ರಿಡ್ಜು. ಆ ಕಡೆ ಎಲ್ಲ ಬೋಟ್ಗಳಿರುತ್ತೆ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೊನ್ನಾವರನ್ನ ತೋರಿಸ್ತೀವಿ. ಓಕೆ, ಗಿರೀಶ್ ಅವರು ಜಾಯ್ನ್ ಆಗಿದ್ದಾರೆ. ಸ್ವಾಗತ ಸ್ವಾಗತ. ಹೋಗ್ತಾ ಇದ್ ಬಿಡೋಣ. ನ್ಯೂಟ್ಲಾರ ಬಿಡ್ರಿ, ಕಡಿಮೆ ಆಯ್ತದೆ. ವಿಡಿಯೋ ಮಾಡಕ್ ಆಗೋದಿಲ್ಲ. ಈಗ ನಿಜ ಹೋಗಂದ್ರೆ ಗಾಡಿ ತರ್ತಾ ಇದೀವಿ. ಜಸ್ಟ್ ಅಲ್ಲಿ ಪೆಟ್ರೋಲ್ ಹಾಕ್ಸೋದ ಮರೆಸ್ಬಿಟ್ಟಿದ್ವಿ, ಈಗ ಪೆಟ್ರೋಲ್ ಹಾಕ್ಸ್ತಾ ಇದೀವಿ. ಕಾರ್ಯಕ್ರಮ ಮುಗಿಸಿ ಮತ್ತೆ ತುಳಸಿ ಕಟ್ಟೆಯಲ್ಲಿ ಹೇಳಕ್ಕೆ ಇತ್ತು, ಹೇಳಕಿವನ್ನು ಮುಗಿಸಿ ಬಂತ ಪ್ರಸಾದ್ ಕೊಟ್ರು. ಹಾಗೆ ಒಂದು ಶರಬತ್ ಕೊಟ್ರು. ಶರಬತ್ ಮಾತ್ರ ಹೆವಿ ಬೋಳ್ಕಾಳೆಲ್ಲ ಹಾಕಿ ಡಿಫ್ರೆಂಟ್ ಆಗಿತ್ತು. ಅದನ್ನ ಕುಡ್ಕೊಂಡು ಈಗ ಬೀಚ್ ಸೈಡ್ ಸ್ವಲ್ಪ ತಿರ್ಗಾಡ್ಕ ಬನ್ನಿ, 3 ಗಂಟೆಗೆ ಸರಿ ರೆಡಿ ಇದೆ ಅಂತ ಹೇಳಾರೆ. ಅದಕ್ಕಾಗಿ ಬೀಚ್ ಕಡೆ ಹೋಯ್ತಾವ್ರಿ. ಬೀಚ್ ಹೇಳ್ತಿದ್ದೆ. ಇವತ್ತು ಯಾರು ಚಾನಲ್ ನೋಡ್ತಾ ಇದ್ದೀರಾ ನಿಜವಾಗ್ಲೂ ಲಕ್ಕಿ ಇದೆ ನೋಡಿ. ಇವತ್ತು ನಿಮಗೆ ಬೀಚ್ ಕೂಡ ತೋರಿಸ್ತಾ ಇದೆ. ಸೊ ಇವಾಗ ಟೈಮ್ ಸಿಗ್ತಾ ಇದೆ ಬೀಚ್ ತೋರಿಸೋದು. ಭಟ್ಕಳ, ಭಟ್ಕಳ. ಬೋಟ್ನ ಬಿಡಿ ಭಾಗಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೋದಾ? ಬೋಟ್ ಇದನ್ನೇ ತಗೊಂಡು ಸಮುದ್ರದ ಆಳಕ್ಕೆ ಹೋಗುವ ಬೋಟನ್ನು ಇವತ್ತು ನಾವು ನಿಮಗೆ ರಿವ್ಯೂ ಮಾಡಿ ತೋರಿಸಲಿದ್ದೇವೆ. ಎಷ್ಟು ಪ್ಲೇಸ್ ಇರುತ್ತೆ ನೋಡಿ. ಇದರಲ್ಲೇ ಒಂದು 10 ಜನ ಇರ್ತಾರೆ. ಇದ್ರಲ್ಲಿ ಏನ್ರಿ, ಇದು ಹೆಂಗ್ ಓಡುತ್ತೆ ಇದು ಬೋಟ್? ಇಂಜಿನ್ ಎಲ್ಲಿರುತ್ತೆ ಇದ್ರದ್ದು? ಹಿಂದಿರುತ್ತಾ? ಎಲ್ಲ ತೆಗ್ದಾರ? ಇದೀಗಂತ ಓಡಿಸೋದಿಲ್ಲ, ಇದು ಹಿಂಗೆ ಶೋ ಇಡೋದು? ಇದೇನು ಎಕ್ಸ್ಪೈರ್ ಆಯ್ತಾ ಇದು? ಈಗ ಇದರಲ್ಲಿ ಇಡುದಿಲ್ಲ, ಸಮುದ್ರದ ಹೊಡೆದಿಲ್ಲ. ಇಂಜಿನ್ ಒಂದು ಫಿಟ್ ಮಾಡ್ಕೊಂಡು ಹೋದ್ರೆ ಆಯ್ತು. ಹೋದ್ರೆ ಆಯ್ತಾ? ಈಗ ಏನಾಗದೆ ಎಂಡ್ ಆಯ್ತಲ್ಲ. ಇದೆಲ್ಲ ಯಾವ ತರ ಮೆಟಲ್ ಇದು? ಇದು ಫೈಬರಾ? ಅದ್ಲಾಗೆ ಅದು ಚಿಕ್ಕ ದೋಣಿನಾ? ಒಬ್ರೇ ಹೋಗ್ತಾರಾ? ಈಗ ಹೋಯ್ತಾರ ಅವ್ರು. ಜಾಸ್ತಿ ಹತ್ತಿರ ಹೋಗಿ ಬರ್ತಾರೆ ಡೈಲಿ. ಅವ್ರ ಬೇಡಿಕೆ ಜಾಸ್ತಿ, ಯಾರು ಹೋಗುದಿಲ್ಲ ಅದ್ರಲ್ಲಿ. ಆದ್ರೆ ಹೆವಿ ಡೇಂಜರ್ ಅಂತ.
ಮಗ್ಸುತ್ತಲ್ಲ ನೀವ್ ಅದ್ರ ಹೋಗಕ್ಕಾಗೋದಿಲ್ಲ ಅಂದೆ ಎಂತಕ್ಕೆ ನಿನ್ನ ತಗೋ ಹಿಂಗ್ ಕೊಟ್ರು ಅಲ್ಲಿವರೆಗೆ ಹೋಗುದಾಗ ಕೌಂಟಿ ಬೀಳುತ್ತೆ ಅಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ತಾ ದುಡಾಕ್ಬಿಡ್ತದ ಅಂದೆ ಒಂಥರ ವೆರೈಟಿ ಬ್ಯಾಲೆನ್ಸ್ ಮಾಡ್ಬೇಕಂದ ಅದು ಇವ್ರು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ನಮ್ಗಲ್ಲಿ ಹಾಕಿಟ್ಟಾರೆ ಮನೆ ಹತ್ರ ಇಟ್ಟಿದವ್ರ ರಾತ್ರಿ ಹೋಗುದು ಅದೈತ ಒಂದು ಚೂರು ಹಿಂಗ್ ಮಾಡ್ತಾ ಹೋಯ್ತು ಅಲ್ಲೇ ಬಿಸಿಬಿಡುದು ಅಂತ ಬ್ಯಾಲೆನ್ಸ್ ಆಗೋದಿಲ್ಲ ಬ್ಯಾಲೆನ್ಸ್ ಆಗುದಿಲ್ಲ. ಈ ತರ ಗಾಳಿ ಬಂದಾಗೆಲ್ಲ ಹೋದ್ರೆ ಅಂತಲ್ಲ ಇದಕ್ಕಿಂತ ಸಣ್ಣದಾಗಿತ್ತು ಇಲ್ಲ ಇದು ಮೋಟ್ರಾ ಇದು ಇದು ಮೋಟ್ರು ಅದು ಇನ್ನೊಂದು ಬರ್ತದೆ ಹಿಂಗೆ ಹಾಕೊಂಡು ಬೋಟ್ಗಳಲ್ಲಿ ಎಷ್ಟು ವೆರೈಟಿ ನೋಡಿ ನೋಡಿ ಹೆಂಗಿದಾವೆ ಬೋಟ್ಗಳು. ಇವೆಲ್ಲ ಒಬ್ಬೊಬ್ರು ಹೋಗೋದು. ಸಮೃದ್ಧಿ ಯಾರಾದ್ರೂ ಬಸ್ ಇದೆ ಇದೆ ಇವೆಲ್ಲ ಒಬ್ಬೊಬ್ರು ಹೋಗುದಾ? ಒಬ್ರೇ ಹೋಗ್ಬೋದಾ? 2-3 ಜನ ಹೋಗ್ಬೋದಾ? ಹೌದಾ ಈಗ ಮಾಡ್ಕೊ ಬರೋದು ಅವ್ರವ್ರದ್ದೇ ಹೆಸರು ಬರ್ದಿರ್ತಾರಲ್ಲ ಹಾ ಹಾ ಹಾ. ಅವ್ರು ಹೋಗ್ತಾಕ ಹೋಗು ಓ ತೇಜಸ್ ಬಲೆ ಹಾಕ್ತಿರಿ ತಗೊಂಡೋಗಿ ಮೀನಿಗೆ ಹೋಗಿ ಮತ್ತೆ ಬರ್ಬೇಕಾ ತಕ ಬರೋದು ಬಿಟ್ಕಂತ ಬರ್ತಾರೆ ಹೋಗ್ಬೇಕಾರೆ ಈ ಜಾಗ ಇದಿಷ್ಟು ಜಾಗಕ್ಕೆ ಹೋಗಿ ಬಿಟ್ಕಂತ ಹೋಗುದು ಬರ್ಬೇಕಾದ್ರೆ ಅದನ್ನೇ ಎಳ್ಕ ಬರುದು ಅದ್ರಲ್ಲಿ ಎಷ್ಟು ಮೀನ್ ಸಿಕ್ತು ನೋಡು ತಕ ಬರುದು ಜಾಸ್ತಿ ಆದ್ರೆ ಬೇರೆ ಮಾರುದು ಇಲ್ಲ ನಮ್ಮ ಮನೆಗೆ ಊಟಕ್ಕೆ ಬೇಕು ಅಂತ ಹೇಳಿದ್ರೆ ನಮ್ಮ ಮನೆಗೆ ಊಟ ಮಾಡುದು ಆಲ್ಮೋಸ್ಟ್ ಮಾರಕ್ ಹೋಗೋರೇ ಜಾಸ್ತಿ ಇರ್ತಾರ. ಹೆವಿ ರೇಟ್ ಇರ್ತದೆ. ಈಗ ಯಾರು ಹೋಗುದಿಲ್ಲ ಅಲ್ಲ ಇವ್ರು ಈಗೆಲ್ಲ ಒಣ ಮೀನೇ ತಿಂತಿರ್ತಾರೆ. ಇದೆಲ್ಲ ಸೇಮ್ ಇದು ಒಬ್ಬೊಬ್ಬರೇ ಹೋಗೋದು. ಇದೆಲ್ಲ ಒಳ್ಳೆ ಇದ್ ಮಾಡ್ಕೊಂಡು ಕಮಾಯಿ ಮಾಡ್ಕೊಂತ ಇರ್ತಾರ. ಇದ್ರಲ್ಲಿ ಅವಾಗ ಮಸ್ತ್ ಇದೆ ಗೊತ್ತಾಯ್ತಾ? ಒಬ್ರೆ ಹಿಂಗ ಹಾಕೊಂಡು ಹೋಗ್ತೀರ ಒಬ್ರೇ ಹೋಗ್ತಾರಲ್ಲ. ಅಲ್ಲದೆ ನೋಡಿ ಹುಟ್ಟದೆ ನೋಡಿ ಅಲ್ಲಿ ಹುಟ್ಟದೆ ನೋಡಿ ಅಲ್ಲಿ ಹುಟ್ಟದೆ ನೋಡಿ ಏ ನಂಗ್ ಭಯಪ್ಪ ಮಾಡೋಣ ನಂಗ್ ಭಯ ಆಗುತ್ತೆ. ಇದೆಲ್ಲ ಹುಟ್ಟು ಹೆಂಗಿರುತ್ತೆ ನೋಡೋಣ. ಅದ ಹಾಕೋ ಟೆಕ್ನಿಕ್ ಅದೇ ಹಿಡ್ಕೊಳ್ರಿ ನಮ್ ರಸಾಮೃತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ತೋರ್ಸೋಣ ಹೆಂಗಿರುತ್ತೆ ಹುಟ್ಟು ಅಂತ. ಇಲ್ಲ ಈ ತರ ಕೂತ್ಕೊಳ್ಳೋದಾ ಅಲ್ಲಿ ಕುತ್ಕೋಣ ಅಲ್ಲಿ ಕುಳ್ಳೋದ ಅದು ಅಲ್ಲಿ ಕೂತ್ಕೊಳ್ಳೋದೈತೆ ಅಲ್ಲ ಕೆಳಗೈತೆ ನಾವ್ ಬಿಡೋಣ ದೋಣಿಗೆ ಇವ್ರನ್ನ. ಯಾರಾದ್ರು ಬಂದ್ರೆ ಬಿಡ ನೀವು ದೋಣಿ ಹಾಕಿ ಹಿಂಗ್ ಮಾಡೋ ತನಕ ಇಲ್ಲಿ ಪಲ್ಟಿ ಹೊಡಿತಾರೆ ಅಲ್ಲ ಇದು ಹೆಂಗೆ ಯಾವ ತರ ಮೆಟಲ್ ಇದು ಹಿಂಗೆ ಏನಲ್ಲ ಅದು ಕಟ್ಗೆ ಅದು ಅಲ್ಲ ಅದೇ ಇದು ಇಟ್ಕೊಳ್ಳಿ ಇದು ಹೆಂಗಿದೆ ನೋಡಿ ತಂತಿ ಗಿಂತಿ ಎಲ್ಲ ಹಾಕಿ ಎಲ್ಲ ಲಾಕ್ ಆಗಿ ಈಗ ಸುಬ್ರಹ್ಮಣ್ಯ ಹತ್ರ ಇರ್ತದೆ ಅಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಆ ತರ ಇರ್ತದೆ ಮನೆ ಹಿಂಗೆ ಹಿಂಗಿರುತ್ತೆ ನೋಡಿ. ದೋಣಿ ಹುಟ್ಟು ಅಂದ್ರೆ ನಮ್ಗೆ ಗೊತ್ತೇ ಇರ್ಲಿಲ್ಲ. ಅಲ್ಲ ಗೊತ್ತಿತ್ತು ಇಷ್ಟ ಹತ್ರದಿಂದ ಸುಮ್ನೆ ಹಂಗೆ ಹಾಕಿ ನೋಡಿ. ದೋಣಿ ಹುಟ್ಟು ಅಂತ ತೋರಿಸ್ತೀವಿ. ಎಕ್ಸ್ಪ್ಲೋರಿಂಗ್ ದೋಣಿ ಪಟ್ಕಲ ಅಲ್ಲ ಡೀಪ್ ಅದೇ ಮತ್ತೆ ಹಂಗೆ ಹೋಗ್ಬೇಡ್ವಾ ನೀನು ತೊಡೆ ಮಾಡೋಕ್ ಹೋಗಿ ನಾವಿಂದ ಮನೆ ಮುಳುಕಿ ಅದು ಗಾನ ಇದ್ದಿದ್ ಕಡೆ ಅದು ಇಪ್ಪತ್ತಿ ಬರ ಅದೇನಲ್ಲಿ ಅದೇ ಹೇಳಿದ ನೀನು ಕಸನೇ ಆ ಬದಿ ಅಲ್ಲ ಹುಟ್ಟಲ್ಲಿ ಇದೇ ರೀತಿ ಇರುತ್ತೆ ಮತ್ತೆ ಇದ್ರಲ್ಲಿ ವೆರೈಟಿ ಮತ್ತೆ ಡಿಸೈನ್ ಇರುತ್ತಾ? ವೆರೈಟಿ ಇರುತ್ತೆ ಮತ್ತೆ ಅಂದ್ರೆ ಸ್ವಲ್ಪ ಸಣ್ಣದ ಇರ್ತದೆ. ಇದೆಲ್ಲ ನಿಮಗೆ ಒಳ್ಳೊಳ್ಳೆ ಇದು ಅಂತ ನೋಡ್ರಿ ನವೀನ ಇದಕ್ಕೆ ಹಾಕುದಾರೆ ಫಿಶ್ ಟ್ಯಾಂಕ್ ಚಂದ ಕಲ್ ಸಿಗ್ತದ ನೋಡಿ. ನಾವು ಸರ್ ಹುಟ್ಟಾಕ್ತೀವಿ ನೋಡಿ. ನವೀನ್ ಅವರು ಈಗ ಸಮುದ್ರಕ್ಕೆ ನಡ್ಕೊಂಡೇ ಹೋಗ್ತಾ ಇದೀನಿ. ನವೀನ್ ಈ ತರ ಮಾಡಿದ್ರ ಇವನ್ ಆದಷ್ಟು ಬೇಗ ಅಲ್ಲಿ ನೆತ್ರಾಣಿ ಗುಡ್ಡಕ್ಕೆ ಹೋಗಿ ಬರ್ತಾನೆ. ಈಗ ಈ ಸೈಡ್ ಚೇಂಜ್ ಮಾಡು ಮತ್ತೆ ಒಂದ್ ಸೈಡ್ ಈ ಸೈಡ್ ಮಧ್ಯ ನಿಂತ್ಕೊಳ್ಬೇಕು ನೀನು. ನವೀನ್ ಅವರು ಈಗ ಹೋಗ್ತಾರೆ. ಈಗ ಪ್ರಾಕ್ಟೀಸ್ ಅಲ್ಲಿ ಇದ್ದಾರೆ. ಈಗ ಇದ್ರ ನಂತರ ಈಗ ಬೋಟ್ ಕೊಡ್ಲಿತ್ತಿದ್ರೆ ನವೀನ್ಗೆ ಅಟ್ಟ ಮೇಲೆ ಹತ್ತಿದ್ರೆ ಆಯ್ತು. ಅಟ್ಟೆ ಅದು ಅಟ್ಟೆ ಜಾಸ್ತಿ ಎತ್ತಂಗಿಲ್ಲ ಅದು ಅದ್ರಲ್ಲೇ ಬ್ಯಾಲೆನ್ಸ್ ಮಾಡ್ಬೇಕು ಅವನ. ಇಲ್ಲಿ ಹೋದ್ರೆ ನೀವು ನಿಮ್ಮಂತವ್ರು ಇಬ್ಬರು ಮುಳುಗ್ತೀರಲ್ಲ ಮತ್ತೆ ನೀರಿಲ್ಲ ಅಲ್ಲೆಲ್ಲ ಬೆಟ್ಟ ಅದು ಇಲ್ಲಿಲ್ವಾ? ಇಲ್ಲ 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 ನೀವ ಗಂಟೆ ಸೆಟ್ಟಲ್ಲೇ ಇಲ್ಲ. ಹಿಂಗ್ ಮಾಡೋಕಷ್ಟೇ ನಾವು ವಿರಾಟ್ ಕೊಹ್ಲಿ ತರ. ಅಡ್ಯಾ ಎಂತ ಅದು ನೀನ್ ಅದು ನೆಲಿ ಮಾಡ್ತೀಯನಲ್ಲ ಹೋಗ ನೋಡ್ಬನ್ನಿ. ಗ್ಯಾರಂಟಿ ಇಲ್ಲ ಅಲ್ಲಿ ನೆಲ ಕಾಣ್ತದಲ್ಲ. ನೆಲ ಎಲ್ಲಿ ಕಾಣ್ತಿದ? ಕಾಣ್ತಿದ ಅಲ್ಲೂ ಹಂಗೆ ನೆಲ ಕಾಣ್ತಿದ. ಅಲ್ಲ ಅಲ್ಲಿ ನೆಲ ಕಾಣೋದು ಅಲ್ಲ ಹಂಗಂತ ಹೇಳಿ ಅಲ್ಲೂ ಓಪನ್ ಆದಂದ. ಬನ್ನಿ 3 ಗಂಟೆ ಪಾತ್ರ ತಗೊಳ್ಳಿಕ್ ಹೋಗ್ಬೇಕು. ಆಮೇಲೆ ಎಲ್ಲಾದ್ರೂ ಬರ್ಲಿಲ್ಲ ಅಂತ ಹುಡುಗರು. ಈಗ 2 ಗಂಟೆಗೆ ನಿಲ್ಬೇಕು ಅಲ್ಲ ಹುಡುಗ್ರಿ ನೇರ ಸಮುದ್ರದಲ್ಲಿ ಹೋದ್ರಿ ನಾವು. ಮೊನ್ನೆ ಅಳವೆ ಕೊಡಿಲ್ ಹೋಗಿಲ್ಲ ನಿಮ್ದಲ್ಲೇ. ಇಲ್ಲಿ ಇನ್ನೊಂದು ರೀತಿದಿದೆ. ಇದು ಹೆಂಗಿದೆ ನೋಡಿ ಫೈಬರ್ದು.
ದೋಣಿಯ ಹುಟ್ಟು ಟಡಾನ್. ಬಲೆ ಹಾಕಿ ವೆಂಕಟೇಶ್ ಬಿಡು ಹೋರಿ ಟ್ರೈ ಮಾಡಿ. ಹೋಗಲ್ಲ ದೋಣಿಯಲ್ಲಿ. ಅದೆಲ್ಲ ಕಾಲು ಜರಿತ ಉಳಿತದೆ. ಬೇಡಪ್ಪ ಬೇಡ, ದವಾಖಾನೆ ಬೇಡ. ಅದೇ ಎಳಕ ಬರ್ತದೆ ಹತ್ತೆ ಎಲ್ಲಿಂದ ಹತ್ತ ಅಲ್ಲಿ ಮತ್ತೆ ಅಲ್ಲೆಲ್ಲ ಕಟ್ಟಿ ಹಾಕಿರೋರು ಎಂತ ಹಾಕಿರೋ ಗೊತ್ತಿಲ್ಲ. ಅಲ್ಲಿ ನೋಡಿ ಬಲೆ ಹಾಕಿರೋರು ಅದಲ್ವಾ, ಬಲೆ ಹಾಕಿರ ಅಲ್ಲಿ ನೋಡಿ ಅಲ್ಲಿ ಫುಲ್. ಹೌದು, ಎಷ್ಟು ಧೈರ್ಯ ಬೇಕಲ್ಲ, ಪ್ರಾಕ್ಟೀಸ್ ಅಲ್ಲ. ನೀವು ಇದಕ್ಕೆ ಹೆಂಗಂದ್ರೆ ಹೆಂಗೆ, ನೀವು ಇನ್ನು ಸಮುದ್ರದ ಒಳಗೆ ಹೋಗ್ಬೇಕು, ದೊಡ್ಡ ಬೋಟಿಗೆ ಹೋಗಿಲ್ಲ ನೀವು. ನಮ್ದಲ್ಲಿ ಕಾರವಾರದಲ್ಲಿ ಕುರುಮ್ಗಡ್ ಅಂತ ಇದೆ, ನೀವು ಬರ್ಬೇಕು ಅಲ್ಲಿ. ನರಸಿಂಹ ಭಗವಾನ್ ಇವರು ಎಲ್ಲಿ ಗೊತ್ತಾ, ಇವರು ಬೋಟ್ ಏನಿಲ್ಲ. ಅದೇ ಬೋಟ್ ಹೆಂಗ್ ಹೋಗ್ತದೆ ಗೊತ್ತಾ, ಫುಲ್ ನೀರೆಲ್ಲ ಅದು ವಿಡಿಯೋದಲ್ಲೆಲ್ಲ ಬರ್ತದೆ, ಹಿಂಗ್ ಹೋಗ್ಕೊಂಡು ಹಿಂಗ್ ಬರ್ತದೆ. ನೀವು ಅದ್ರ ಹಿಂಗಾಗ್ತದೆ ಅಂತೇಳಿ ಫುಲ್ ಆಗ್ತದೆ. ಗೇಮ್ ರೂಲ್ಸ್ ಎಕ್ಸ್ಪ್ಲೇನ್ ಮಾಡಿ ಫಸ್ಟ್. ಹಿಸ್ ನೈಸ್ ನೆಪ್ ಕಲ್, ಹಿಸ್ ಥ್ರೋ ಅಂಡ್ ಕಿತ್ನಾ ಸ್ಟೆಪ್ ಕೌಂಟ್ 1 2 3 4 ಇನ್ನು ಅದು ಗಾನ್. ಓಕೆ, ರಿಯಲ್, ದಟ್ಸ್ ಟ್ರಯಲ್, ಅದು ಟ್ರಯಲ್. ಓಕೆ ಓಕೆ 1 2 3 ಈಗ ನಾನು ನೋಡ. ಓಕೆ, ಅದೆಲ್ಲ 1 2 3 4 5 6 10 ಅದೆಲ್ಲ ಅದು. ಮಾಡಿ ಮಾಡಿ ಇನ್ನೊಂದು 10 ಆಯ್ತಲ್ಲ ಅವಾಗ. ಹುಷಾರ್, ಮತ್ತೆ ಬೋಟಿಗೆ ಹೊಡೆದು ಬಿಟ್ಟಿರಿ ಮತ್ತೆ. ಇದು ಕಾಂಪಿಟೇಷನ್ ಅಲ್ಲ, ನೀವು ಆಡಿರೋ ಈ ಥರದ ಇಲ್ಲ ಅದಲ್ವಾ ಇವ್ರು ಇದೆಲ್ಲ ಆಡಲೇ ಇಲ್ವಲ್ಲ. ಅಲ್ಲ, ನಮ್ಮ ಊರಲ್ಲಿ ಬೀಚ್ ಎಲ್ಲ ಇದ್ದೆ ನೋಡಿ. 1 2 ಅವ್ರೆ ತಪ್ಪ ಹೇಳಿದ್ ನೋಡಿ ನಾನು. ಹೇಳಿದ್ ನೋಡಿ, ಒಂದು 10 ಹೋಗುತ್ತಂಗಂದ 2ಕ್ಕೆ ಹೋಯ್ತದು. ಪಕ್ಕ ಹೋಗ್ತಿತ್ತು. ಯಾವ್ದು ಹೋತತೆ, ಯಾವ್ದು ಬರ್ತದೆ. 1 2 3 ಅಯ್ಯೋ 1 2 ಅಲ್ಲಿ ಹೆವಿ ಹೋಗ್ತದೆ ಅಂತ ನಂಬಿಕೆ ಹೇಳ್ತಿದ್ದಾರೆ. ನೋಡೋಣ. ಹಾಂ ಹಾಂ ನೋಡಿ. ಹಾಂ ಹಾಂ 1 2 3 1 2 3. ಹಾಂ, ಈಗ ನಾನು ಹೊತ್ತಕ್ಕೆ ಇದು ಒಂಚೂರು ಎಷ್ಟು ಅಂದ್ರೆ 5 ಆದ್ರೂ ಮಿನಿಮಮ್ ಹೋಗ್ತೈತೆ. 1 2 3 4 5. ಹಾಂ, ಹೋಯ್ತು 6. ಈಗ ಇಲ್ಲೊಂದು ಹಡಗು ಬರ್ತಾ ಇದೆ. ಈ ಅವನು ಇಲ್ಲೇ ಬಂದಿದ್ರೆ ತೋರಿಸ್ಬೋದಿತ್ತು, ಬಟ್ ಬರಲ್ಲ ಅವನಲ್ಲ, ಆ ಕಡೆ ಹೋಗ್ತಾನಲ್ಲ. ಎಲ್ಲೋದ್ರೆ ನಿಮ್ಗೊಂದು ಬೋಟ್ ತೋರ್ಸೋಕ್ಕೋಸ್ಕರ ಇಲ್ಲಿ ತನಕ ಬರ್ತಾ ಇದ್ದೀನಿ ನಾನು. ಹಾಂ, ಬೋಟ್ ನೋಡಿ, ಬೋಟ್. ಈಗ ಇದು ಆ ಜಾಗಕ್ಕೆ ಹೋಗಿ ಅನ್ಲೋಡಿಂಗ್ ಮಾಡ್ತಾರೆ. ಓಕೆ, ನಮ್ಮ ರಸಂಪ್ರದಾಯದಲ್ಲಿ ನಾವೇನು ನಾನ್ ವೆಜ್ ಎಲ್ಲ ಏನು ಮಾಡಲ್ಲ, ಬಟ್ ಆದರೂ ಅದೊಂದು ಕೆಲಸ ಹೇಗೆ ಮಾಡ್ತಾರೆ ಅಂತ ತೋರ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಷ್ಟೇ. ಬೋಟ್ ಒಳಗಡೆ ಅಡಿಗೆ ಹೆಂಗೆ ಮಾಡ್ತಾರೆ? ಗ್ಯಾಸ್ ತಗೊಂಡು ಹೋಗ್ತಾರೆ? ಗ್ಯಾಸ್ ಸ್ಟವ್ ಎಲ್ಲ ಇರುತ್ತೆ. ರೇಷನ್ ಹಾ. ಎಲ್ಲ ಸಾಮಾನು, ಈ ಮಸಾಲಾ ಐಟಮ್, ಅದು ಅಕ್ಕಿ ಗಿಕ್ಕಿ ತರಕಾರಿ ಎಲ್ಲ ತಗೋಯ್ತು. ಬರ್ತಿದೆ ಬರು. ಅದ್ರ ಮಧ್ಯೆ ಎಮರ್ಜೆನ್ಸಿ ಆರಾಮಿಲ್ಲ ಅಂತ ಹೇಳ್ರೆ, ನೀವು ಮನೆಗ್ ಬರೋ ಟೈಮ್ ಬಸ್ ಇರ್ತಿರಲ್ಲ, ಅವ್ರಿಗೆ ಹಾಕಿ ಕಳ್ಸ್ಕೊಟ್ಬಿಡ್ತಾರೆ. ಓ, ಅಲ್ಲಿಂದ ಆಯ್ತಾ ಪಕ್ಕ ನಿಲ್ಸ್ಕೊಂತಾರ ಹಡಗನ? ಹಂಗೆ ಮಾಡ್ದಾಡ್ತಾರೆ. ಸಿಗ್ನಲ್ ಬರುತ್ತಾ? ಬರಲ್ಲ. ನೆಟ್ವರ್ಕ್ ಬರುತ್ತಾ? ಸಮುದ್ರದಲ್ಲಿ ನೆಟ್ವರ್ಕ್ ಬರುತ್ತೆ. ಹೆವಿ ಡೀಪ್ ಹೋದ್ರೆ ಬರುದಿಲ್ಲ. ಅವ್ರು ಎಲ್ಲಿವರೆಗೆ ಹೊತ್ಕಾಗ ಅವ್ರು ನೆಟ್ವರ್ಕ್ ಬೇಕಂತ ಹೇಳಿ ಮೊಬೈಲ್ ತಗೊಂತಾರೆ. ಇದು ಎಳಿತದೆ ನೆಟ್ವರ್ಕ್ ಅಂತ ಹೇಳಿ ಆ ಸಟ್ಟೆ ತಗೊಂತಾರ ಅವ್ರು. ನೆಟ್ವರ್ಕ್ ಸ್ವಲ್ಪ ಜಾಸ್ತಿ ಡೀಪ್ ಹೋದ್ರು ಸಿಗುವಂತ ತಗೊಂತಾರೆ ಅಷ್ಟೇ. ಕಡಿ ವೈರ್ಲೆಸ್
ವೈರ್ಲೆಸ್ ಇರುತ್ತೆ ಇವ್ರ ಹತ್ರ. ಈ ಹಡಗಲ್ಲಿ ಇರುತ್ತೆ, ಪ್ರತಿ ಹಡಗಲ್ಲಿ ಇರುತ್ತೆ, ಪ್ರತಿ ಹಡಗಲ್ಲಿ ಇರುತ್ತೆ ವೈರ್ಲೆಸ್. ಈ ತರದ ಅಲ್ರಿ ದೊಡ್ಡದದ್ದು ಫಿಶಿಂಗ್ ಬೋಟ್ ಇರ್ತದೆ. ಇವ್ರದ್ರಲ್ಲ, ಇದ್ರಲ್ಲಿ ಈಗ ಹೋದದ್ರಲ್ಲೂ ಅದು ಇದು ಸ್ವಲ್ಪ ಸಣ್ಣದು ಇದು. ಇದ್ರಲ್ಲೂ ಇರ್ತದೆ. ಇದು ದಿನ ಹೋಗ್ ಬರುವಾರ ಇಲ್ಲಿ ಇದ್ದಾರೆ. ಇವ್ರು ಪರ್ಸಿಂಗ್ ಅಂತಾರೆ, ಅವ್ರು ಫಿಶಿಂಗ್ ಅಂತಾರೆ. ಇದು ಫಿಶಿಂಗ್ ಬೋಟ್ ತುಂಬಾ ದೊಡ್ಡದು, ಅದ್ರಲ್ಲಿ 150 ಜನನು ಹೋಗ್ಬೋದು. ಇದ್ಕಲ್ಲ ಹೋಗುದಾರ ಆ ಬೋಟ್ ತಕೋಯ್ತಾರೆ. ಎಲ್ಲಿ ನಾನು ಎತ್ರ ಇದ್ಕಂತ ಹೇಳಿನಲ್ಲ ಮಧ್ಯ, ಅಲ್ಲಿ ಹೋಗ್ಬೇಕು ಅಂತ ಹೇಳಿ. ಅವಾಗೆಲ್ಲ ನೀ ಬರ್ಬೇಕು ಮಜಾ. ನೆಕ್ಸ್ಟ್ ಹೇಳಿ ಒಂದ್ಸಲ ವಿಡಿಯೋ ಮಾಡೋಣ. ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಪಾತ್ರೆ ಕಲೆಕ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಇಲ್ಲಿಂದ 1 hour. ಇವತ್ತಿನ ನಮ್ಮ ಕ್ಯಾಟ್ರಿಂಗ್ ಪ್ರೋಗ್ರಾಮ್ ಮುಗಿದೆ. ಸೊ ಒಳ್ಳೆ ಊಟ ಇದು. ಇಂದಿಗೆ ಇವತ್ತಿನ ಕ್ಯಾಟ್ರಿಂಗ್ ವ್ಯವಸ್ಥೆ ಮುಗಿದಿದೆ. ಇನ್ನು ನೆಕ್ಸ್ಟ್ ಸಿಗೋಣ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಸೊ ನಿಮಗೆ ಏನಾದರೂ ನಮ್ಮ ಕ್ಯಾಟ್ರಿಂಗ್ ಸರ್ವಿಸ್ ಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾರವಾರ, ಅಂಕೋಲ, ಗೋಕರ್ಣ, ಕುಮಟಾ, ಹೊನ್ನಾವರ್, ಭಟ್ಕಳ, ಮುರುಡೇಶ್ವರ ತನಕ ನಮ್ಮ ಸರ್ವಿಸ್ ಅವೈಲೇಬಲ್ ಇದೆ. ಸೊ ಯಾವುದೇ ಶುಭ ಸಂದರ್ಭ ಇದ್ದರೂ, ಮನೆಯಲ್ಲಿ ಯಾವುದೇ ರೀತಿ ಫಂಕ್ಷನ್ ಇದ್ದರೂ, ಕ್ಯಾಟ್ರಿಂಗ್ ಸರ್ವಿಸ್ ಬೇಕಾದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಅಲ್ಲದೆ ಇದರ ಜೊತೆಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಮತ್ತು ಸ್ವೀಟ್ಗಳು, ಜಾಗ್ರಿ ಸ್ವೀಟ್ಗಳು ಬೇಕಾದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಚಾನಲ್ನ ನೋಡ್ತಾ ಇರಿ, ಇಲ್ಲಿ ಅಪ್ಡೇಟನ್ನು ಮಾಡ್ತಾ ಇರ್ತೀವಿ. ಓಕೆ, ಬಾಯ್ ಬಾಯ್.